ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ದೇವ್ರ ಪೂಜೆ ಮಾಡ್ಕೊಂಡಾದ್ಮೇಲೆ ತಿಂಡಿ ಮಾಡಬೇಕು. ತಿಂಡಿ ಪ್ರಿಪರೇಷನ್ ಎಲ್ಲ ಆಗಿದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಲೇಟ್, ಅದಕ್ಕೆ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಒಬ್ಳು ಬಾಕಿ ಇದ್ದಾಳೆ, ಅವಳೊಬ್ಳು ಸ್ನಾನ ಮಾಡ್ಬೇಕೀಗ. ಪೂಜೆ ಮಾಡೋ ಅಷ್ಟೊತ್ತಿಗೆ ಅವಳು ಕೂಡ ಬರ್ತಾಳೆ. ಆಕ್ಚುಲಿ ಸ್ಯಾಟರ್ಡೇಸ್ ಸಾನುಗ್ ಇನ್ಮೇಲೆ ಸ್ಕೂಲ್ ಇರುತ್ತೆ, ಅವಳಿಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ, ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್. ಅದಕ್ಕೆ ಸ್ಯಾಟರ್ಡೆ ಕೂಡ ಇನ್ಮೇಲೆ ಕಳಿಸ್ಬೇಕು ಸ್ನೇಹಿತರೆ. ಬೆಳಿಗ್ಗೆನೆ ತಿಂಡಿ ಮಾಡಿ ಕಳಿಸ್ಬೇಕು. ನಾನೇನು ಅನ್ಕೊಳ್ತಾ ಇದ್ದೆ ಅಂದರೆ ಹಾಲು ಬ್ರೆಡ್ ಕೊಟ್ಬಿಟ್ಟು ಕಳ್ಸೋಣ ಅಂತ. ಆದರೆ ಅವಳು ಹೋಗಿ ಬರೋದು ಮನೆಗೆ 12 ಗಂಟೆ ಆಗುತ್ತೆ. ನಾರ್ಮಲ್ ಸ್ಕೂಲ್ ಟೈಮಿಂಗ್ಸ್ಗೆ ಹೋಗಬೇಕು 8ರಿಂದ 12. ಸೊ ಅಷ್ಟರಲ್ಲಿ ಅದು ಜೀರ್ಣ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಪ್ರಾಪರ್ ತಿಂಡಿ ಮಾಡಿ ಕಳಿಸ್ಬೇಕು ಅವಳಿಗೆ. ಸೊ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಬೇಡ, ಬ್ಯಾಡ್ಮಿಂಟನ್ ಆಡಿ ಸುಸ್ತಾಗಿರುತ್ತೆ, ಆಮೇಲೆ ಬೆವರಿರ್ತೀಯಾ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಸ್ನಾನ ಮಾಡೋದಕ್ಕೆ ಹೇಳಿರ್ತೀನಿ. ಆ್ಯಂಡ್ ಸ್ಯಾಟರ್ಡೇಸ್ ಹೆಡ್ ಬಾತ್ ಮಾಡಬೇಕಲ್ಲ, ಬೆಳಿಗ್ಗೆನೆ ಹೆಡ್ ಬಾತ್ ಮಾಡೋದಕ್ಕೆ ಆಗೋದಿಲ್ಲ, ಒಣಗೋದಿಲ್ಲ ಕೂದಲು. ಅದಕ್ಕೆ ನಾನು ಬಂದ ಮೇಲೆ ಸ್ನಾನ ಮಾಡೋದಕ್ಕೆ ಹೇಳ್ತೀನಿ. ನಾನು ಟಾಯ್ಕೊಂಡೋ ಕ್ಲಾಸ್ ಬಗ್ಗೆ ನಿಮ್ಮಲ್ಲಿ ಕೆಲವೊಬ್ರು ಕೇಳ್ತಾ ಇದ್ರಿ. ಟಾಯ್ಕೊಂಡೋ ಕ್ಲಾಸ್ ನಾನು ಸಪ್ರೇಟಾಗಿ ಸೇರಿಸಿಲ್ಲ. ಸ್ಕೂಲಲ್ಲೇ ಒಂದು ಪೀರಿಯಡ್ ಇರುತ್ತೆ ವೀಕ್ಲಿ ಒನ್ಸ್, ಅದಕ್ಕೆ ಮಾತ್ರನೇ ಅಟೆಂಡ್ ಆಗ್ತಾಳೆ. ಹೋದ ವರ್ಷ ಗಿಟಾರ್ ತೊಗೊಂಡಿದ್ಲು, ಬಟ್ ಈ ವರ್ಷ ಬೇಡ ಟಾಯ್ಕೊಂಡೋನೇ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸಿದ್ವಿ. ಅದು ಬಿಟ್ಟರೆ ಅವಳು ಇನ್ನೆಲ್ಲೂ ಕ್ಲಾಸ್ಗೆ ಹೋಗ್ತಾ ಇಲ್ಲ. ಆ್ಯಂಡ್ ಈಗ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಅವ್ರ ಸ್ಕೂಲಲ್ಲಿ ಕೊಡ್ತಾ ಇರೋದು ರೀಸನ್ ಏನಂದರೆ, ಅವರ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಇವ್ರು ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ಚೂಸ್ ಮಾಡಿ ಮೊದಲಿಂದಾನೇ ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಟೂರ್ನಮೆಂಟ್ ಇದ್ದಾಗೆಲ್ಲ ಇವರೇ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆ ಅವರೇನೆ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರೆ. ನಾನು CBSEನೇ ಇದ್ದಾಳಾ ಅಥವಾ ICSEಗೆ ಚೇಂಜ್ ಮಾಡಿದ್ರಾ ಅಂತ ಕೆಲವೊಂದು ಕಾಮೆಂಟ್ ಬಂದಿತ್ತು. ಆ್ಯಂಡ್ ಅವಳು ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ ಅಂತ. ಅವಳೀಗ 7th ಸ್ಟ್ಯಾಂಡರ್ಡು ಆ್ಯಂಡ್ CBSEಲೇ ಇದ್ದಾಳೆ, ICSEಗೆ ಸೇರಿಸಿಲ್ಲ ನಾವು. ನಮಗೆ CBSEನೇ ಸಾಕು ಅನ್ನಿಸ್ತು. ಬಟ್ ಇವರ ಸ್ಕೂಲಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ 6th ಸ್ಟ್ಯಾಂಡರ್ಡಿಂದಾನೇ ICSE ಸಿಲೆಬಸ್ನ ಫಾಲೋ ಮಾಡ್ತಾರೆ ಫಾರ್ ಸೈನ್ಸ್, ಮ್ಯಾಥ್ ಆ್ಯಂಡ್ ಸೋಷಿಯಲ್. ಬೇರೆ ಸಬ್ಜೆಕ್ಟ್ ಎಲ್ಲ ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಸೇಮ್ ಇರುತ್ತೆ. ಬಟ್ ಇದು ಮಾತ್ರನೇ ICSE ಟೆಕ್ಸ್ಟ್ ಬುಕ್ಸ್ನ ಇವರು ಫಾಲೋ ಮಾಡೋದ್ರಿಂದ ನಮಗೆ ತುಂಬ ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ. CBSE ಸ್ಕೂಲಲ್ಲಿ ಇದ್ರೂ ಕೂಡ ICSEನೇ ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ 10th ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ. ಇದು ಕಷ್ಟದ್ದು ಓದಿ ಅವ್ರಿಗೆ 10th ಹೋದಾಗ CBSEಗೆ ಮತ್ತೆ ಬುಕ್ ಚೇಂಜ್ ಆದಾಗ ಅವ್ರಿಗೆ ಈಸಿ ಅನ್ಸತ್ತೆ. ದೇ ಕ್ಯಾನ್ ಬೆಟರ್ ಪರ್ಫಾರ್ಮ್ ಅಂತ ಹೇಳ್ಬಿಟ್ಟು. ICSE ಟೆಕ್ಸ್ಟ್ ಬುಕ್ಸು ಅವ್ರಿಗೆ ಬರೀ 8th or 9th ತನಕ ಮಾತ್ರನೇ ಇರುತ್ತೆ. 10thಗೆ ಅವರು ಮತ್ತೆ CBSEನೇ ಫಾಲೋ ಮಾಡ್ತಾರೆ. ಸಾನ್ವಿದು ಹೊಸ ಡ್ರೆಸ್ ನೋಡಿ, ಡ್ರೆಸ್ಸೆಲ್ಲ ಕಾಸ್ಟ್ಯೂಮ್ ಫಾರ್ ಸಿಂಗಿಂಗ್. ಅವರ ಸ್ಕೂಲಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ, ಅದಕ್ಕೂ ಇದು ಡ್ರೆಸ್ ತರಿಸ್ಯಾರೆ. ಎಲ್ಲರಿಗೂ ಒಂದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾಕಪ್ಪ ದುಡ್ಡು ಖರ್ಚು ಮಾಡಿಸ್ಬೇಕಿತ್ತು? ಇದಕ್ಕೂ ದುಡ್ಡು ಇಸ್ಕೊಂಡ್ರು ಸ್ನೇಹಿತರೆ. ನಿಮ್ಮ ಹತ್ರನೇ ಇರುವಂಥ ಟ್ರೆಡಿಷ್ನಲ್ ವೇರ್ನ ಹಾಕ್ಕೊಂಡು ಬನ್ನಿ ಅಂದಿದ್ರೆ ಮಕ್ಕಳಿಗೆ ಎಷ್ಟು ಖುಷಿಯಾಗಿರೋದು. ನಮ್ಮದು ಲೆಹೆಂಗಾಗಳು ಹಾಕ್ಕೊಂಡು ಹೋಗ್ಬೋದಲ್ಲ ಸ್ಕೂಲ್ಗೆ ಅಂತ. ಅದಕ್ಕೂ ಅವರೇ ಕೊಟ್ಟಿದ್ದಾರೆ. ಒಂದೇ ಕಲರ್ದು ಹೇಳಿದಿದ್ರು ತೊಗೊಂಡು ಹೊಲಿಸ್ಬಿಡ್ತಿದ್ದೆ. ಹೆಂಗೋ ಇರುತ್ತೆ ಬಿಡಿ, ಯಾವುದೋ ಹಬ್ಬಕ್ಕಾಗುತ್ತೆ ಅಂತ. ಈಗ ನೋಡಿ, ಇದು ಲೆಹೆಂಗಾ, ಅದ್ರ ಮೇಲ್ಗಡೆ ಬ್ಲೌಸು. ನಮ್ಮ ಹುಡುಗಿಗೆ ದೊಡ್ಡದಂತೆ, ಟೈಟ್ ಇಲ್ಲ, ಲೂಸು, ಉದ್ದ ಅಂತ ಹೇಳ್ತಾ ಇದ್ದಾಳೆ. ಏನೂ ದಪ್ಪ ಕಾಣ್ತಾ ಇಲ್ಲ, ಲೂಸ್ ಇದೆಯಲ್ಲ, ನಿಂಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ಆ ಲೆಹೆಂಗಾ ತುಂಬ ಅಗ್ಲಕ್ಕಿದೆ, ಅದರ ನೆರಿಗೆನೇ ಅಷ್ಟೊಂದು ಕೂತಿದೆ ಅಲ್ಲಿ. ಸಾನು ಇವಾಗ ಬಂದು ಸ್ನಾನ ಮಾಡಿದ್ಲು. ಬ್ಯಾಡ್ಮಿಂಟನ್ ಆಡಿ ಬಂದಿದ್ದು, ನನಗೆ ಶಕೆ ಆಗ್ತಿದೆ, ನಾಳೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ, ಇವಾಗಲೇ ಮಾಡಿಬಿಡ್ತೀನಿ ಅಂತ. ಫಿಶ್ ಕಟ್, ಎಲ್ಲದಕ್ಕೂ ಫಿಶ್ ಕಟ್ಟಬೇಕು ಇವಳಿಗೆ. ಮಳೆ ಬರ್ತಾ ಇದೆ, ಜಾಸ್ತಿ ಇಲ್ಲ. ಅಯ್ಯೋ, ಒಂಚೂರು ಒಂದು 5-10 ನಿಮಿಷ ಬರುತ್ತೋ ಇಲ್ವೋ ನಿಂತೋಗುತ್ತೆ. ನೋಡ್ರಿ, ಅಲ್ಲಿ ಜಾಸ್ತಿ ಒದ್ದೆನೇ ಆಗಿಲ್ಲ. ಟೆರಸ್ ಬರೀ ಒಂಚೂರು ಜಿನುಗ್ತಿದೆ ಅಷ್ಟೇ. ಈಗ ತಿಂಡಿ ಎಲ್ಲ ಮುಗಿಸಿ ಕಿಚನ್ಗೆ ಬಂದಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಬೇಕು, ಹಾಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೂ ಮಾಡೋಣ ಅಂತ.
ಬೆಳಿಗ್ಗೆ ಕಿಚನ್ ಕೌಂಟರ್ ಟಾಪ್ ಕೂಡ ಜಾಸ್ತಿ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಅಂದರೆ ಜಾಸ್ತಿ ಮೆಸಪ್ ಏನು ಆಗಿರಲಿಲ್ಲ ಅಂಥೇಳಿ. ಅದಕ್ಕೆ ಈಗ ಎರಡು ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಇವತ್ತು ತಿಂಡಿಗೆ ನಾನು ಕಿಚಡಿ ಮಾಡಿದ್ದೆ, ಓಟ್ಸ್ ಕಿಚಡಿ. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಲೈಕ್ ಬಿಸಿಬೇಳೆ ಬಾತ್ ಥರನೇ ಇರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ರೆ, ಸ್ವಲ್ಪ ಸಪ್ಪೆ ಇಟ್ಟರೆ ನಮಗೆ ಕಿಚಡಿನೇ ಅನಿಸುತ್ತೆ. ನಾನು ಒಂದು ಜ್ಯೂಸ್ ಮಾಡಿ ತೋರಿಸಿದ್ದೆ ನೋಡಿ, ಮ್ಯಾಂಗೋ ಜ್ಯೂಸು. ಅದು ಖಾಲಿ ಆದಮೇಲೆ ಬಾಟ್ಲ್ ಮೇಲೆ ಎತ್ತಿಟ್ಟೇ ಇರಲಿಲ್ಲ. ಅಂದರೆ ನಾನು ಗಾಜಿನ ಬಾಟ್ಲು ಅಷ್ಟಾಗಿ ಯೂಸ್ ಮಾಡಲ್ಲ. ಫ್ರಿಜ್ಜಲ್ಲಿ ನೀರು ತುಂಬಿ ಇಟ್ಕೊಳ್ಬೋದು, ಆದರೆ ನಾವು ಫ್ರಿಜ್ ನೀರು ಕೂಡ ಕುಡಿಯೋದಿಲ್ಲ. ಇಟ್ಸ್ ನಾಟ್ ಹೆಲ್ದಿ ಅಂತ ರಾಜೇಶ್ ಹೇಳ್ತಾರೆ. ಎಸ್ಪೆಷಲಿ ಸಾನುಗೆ ನೋಸ್ ಪ್ರಾಬ್ಲಮ್ ಇರೋದ್ರಿಂದ ಕೋಲ್ಡ್ ತುಂಬ ಬೇಗ ಆಗುತ್ತೆ ಅಂದ್ಬಿಟ್ಟು ಸಮ್ಮರಲ್ಲಿ ಕೂಡ ನಾವು ಕೋಲ್ಡ್ ವಾಟರ್ನ ಕುಡಿಯೋದಿಲ್ಲ. ಹಾಗಾಗಿ ಎಲ್ಲ ಎಕ್ಸ್ಟ್ರಾ ಬಾಟಲ್ಸ್ನ ನಾನು ತೆಗೆದು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. 3 ಹೊಸ ಬಾಟಲ್ ಇದೆ, 2 ಸ್ಟೀಲಿಂದು, ಒಂದು ಗಾಜಿಂದು. ಸಾನು ಅಂತೂ ವರ್ಷಕ್ಕೊಂದು ತಗೊಳ್ತಾನೆ ಇರ್ತಾಳೆ, ಅದೆಲ್ಲಾನು ಯೂಸೇ ಮಾಡೋದಿಲ್ಲ. ಸೊ ಅದು ಹಳೇದು ಬಿಟ್ಟು ಕೂಡ ಹೊಸದು ಇನ್ನು ತಗೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಏನಾಯಿತು, ಅವಳು ತೊಗೊಂಡಿದ್ದು ಒಂದೇ ತಿಂಗಳಲ್ಲಿ ಕೆಳಗಡೆ ಬಿತ್ತಂತೆ, ಅದು ಓಪನ್ ಆಗಿಬಿಡ್ತು ಕೆಳಗಡೆ. ಸೊ ಅಂಥ ಟೈಮಲ್ಲಿ ಇನ್ನೂ ಒಂದು ತೊಗೊಂಡ್ವಿ. ಅದಾದಮೇಲೆ ಅವಳಿಗೆ ಅದಿಷ್ಟ ಆಗಲಿಲ್ಲ ಅಂದ್ಬಿಟ್ಟು ಇನ್ನೂ ಒಂದು ತೊಗೊಂಡ್ವಿ. ಅದು ಕೂಡ ಸ್ವಲ್ಪ ಪ್ಲಾಸ್ಟಿಕ್ ಇತ್ತು, ಕೆಳಗಡೆ ಬಿದ್ದ ಅದು ಮುರಿದೋಯ್ತು. ಸೊ ಅಂಥ ಕೇಸಲ್ಲಿ ಇರಲಿ ಎಕ್ಸ್ಟ್ರಾ ಅಂದ್ಬಿಟ್ಟು ರಾಜೇಶ್ ಈ ಸರಿ 2 ಸ್ಟೀಲಿಂದು ಹೊತ್ತಾಗಿ ತೊಗೊಂಡು ಇಟ್ಟಿದ್ದಾರೆ. ಸೊ ಅದ್ರ ಜೊತೆ ಗಾಜಿನ ಬಾಟ್ಲು ಕೂಡ ಎತ್ತಿಟ್ಟೆ. ಮತ್ತು ಈಗ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತ ಹೇಳಿದ್ನಲ್ಲ, ಸಾಂಬಾರು ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ಇಯರೆಲ್ಲ ಬಿಫೋರ್ ಲಾಸ್ಟ್ ಇಯರ್ ಏನೋ ಮಾಡಿದ್ದೆ, ಆಗ ತೋರಿಸಿದ್ದೆ. ಬಟ್ ಆ ವಿಡಿಯೋ ನೀವು ಟ್ರಸ್ಟ್ ಮಾಡ್ತಿರೋ ಇಲ್ವೋ ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಮತ್ತೊಂದು ಸಾರಿ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಅದು ನಾನು ಇಂಗ್ರೀಡಿಯೆಂಟ್ಸ್ ಕೂಡ ಲಿಸ್ಟ್ ಮಾಡಿರ್ತೀನಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಸಮ್ಮರಲ್ಲಿ ಮಾಡಬೇಕಿತ್ತು, ಐ ಅಂಡರ್ಸ್ಟ್ಯಾಂಡ್, ಬಟ್ ಅವಾಗ ಆಗಿರಲಿಲ್ಲ. ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಓಟ್ಸ್ ಕಿಚಡಿ ಏನು ಮಾಡಿದ್ನೋ, ಸ್ವಲ್ಪ ಉಪ್ಪು ಖಾರ ಕಡಿಮೆ ಹಾಕಿ ಮಾಡಿದ್ದೆ, ಅದಕ್ಕೆ ಅದು ಕಿಚಡಿ ಥರ ಇತ್ತು. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಸಾನುಗೂ ಕೂಡ ತುಂಬಾ ಇಷ್ಟ. ಆ್ಯಂಡ್ ಓಟ್ಸ್ ಈಸ್ ಆಲ್ಸೋ ಹೆಲ್ದಿ ಅಲ್ವಾ. ಸೊ ನಾನು ಇದನ್ನು ಶೇರ್ ಮಾಡಿದ್ದೀನಿ. ನೀವು ನೋಡಿದರೆ ಓಕೆ, ಇಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇನ್ನು ಕೆಲವೊಂದು ಕಾಮೆಂಟ್ಸ್ ಬಂದಿದ್ದಂದರೆ ವಿತ್ ರಿಗಾರ್ಡ್ ಟು ಆರ್ ಕಾರ್. ಯಾವ ಕಾರ್ ಬುಕ್ ಮಾಡಿದ್ರಿ, ಇವಾಗ ಪೆಟ್ರೋಲ್ ಕಾರ್ ಯಾಕೆ ತೊಗೊಳ್ತಾ ಇದ್ದೀರಾ? ಈಗ ನಾವು ಕೂಡ EV ನೋಡ್ತಾ ಇದ್ದೀವಿ. ಅಂದರೆ ನಾವು ಕೂಡ ಮೊದಲು ಪೆಟ್ರೋಲ್ ಅಂತ ಅಂದ್ಕೊಂಡಿದ್ವಿ, ಆದರೆ ಪೆಟ್ರೋಲ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಇಥನಾಲ್ದು ಪ್ರಾಬ್ಲಮ್ ಕೂಡ ನಡೀತಾ ಇದೆ. ಹಾಗಾಗಿ ನಾವು EVಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತ ಒಂದು 2-3 ಕಾಮೆಂಟ್ ಏನೋ ಬಂದಿತ್ತು. ನಾವು EVನೂ ಕೂಡ ಕನ್ಸಿಡರ್ ಮಾಡಿದ್ವಿ. ಫಸ್ಟ್ ನಾವು ಕನ್ಸಿಡರ್ ಮಾಡಿದ್ದೇನೆ EV ಯಾಕೆ ಅಂದರೆ ಅದಕ್ಕೆ ಆಬ್ವಿಯಸ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ನಮಗೂ ಅನಿಸಿತ್ತು. ಆ್ಯಂಡ್ ಈಗ ನಾವು ಬುಕ್ ಮಾಡಿದ್ಮೇಲೆ ಇಥನಾಲ್ದು ಪ್ರಾಬ್ಲಮ್ ತುಂಬಾ ಆಗ್ಬಿಟ್ಟಿದೆ. ನಮಗಂತೂ ಕನ್ಫ್ಯೂಷನ್ನೇ ಶುರು ಆಗಿಬಿಡ್ತು. ಏನಿದು ಈ ಥರ ಆಗ್ತಾ ಇದೆಯಲ್ಲ, ನಾವು EV ತೊಗೊಳೋದಾ ಪೆಟ್ರೋಲ್ ತೊಗೊಳೋದಾ, ಬುಕ್ ಮಾಡಿ ಆಗಿಬಿಟ್ಟಿದೆ, ಈ ಥರ ಸಿಚುವೇಶನ್ ರೇಸ್ ಆಗಿದೆಯಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು. ಆದರೆ ನಾವು EVನ ಮೊದಲೇ ಯೋಚನೆ ಮಾಡಿದ್ವಿ. ಅದೆಲ್ಲ ರೂಲ್ ಔಟ್ ಆದಮೇಲೆ ನಾವು ಪೆಟ್ರೋಲ್ಗೆ ಹೋಗಿದ್ದು. ಆ್ಯಕ್ಚುಲಿ ಡೀಸೆಲ್ ಅಂತ ಮೊದಲು ಅಂದ್ಕೊಂಡ್ವಿ, ಆದರೆ ಡೀಸೆಲ್ ಆಫ್ಟರ್ 10 years ಬ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ, ಬೇಡ ಅಂತ ರೂಲ್ ಔಟ್ ಆಯಿತು. ಸೊ EV ಯಾಕೆ ರೂಲ್ ಔಟ್ ಆಯಿತು ಅಂತ ತಿಳಿಸ್ತೀನಿ. ಅದ್ರ ಮುಂಚೆ ನಾನು ಇವತ್ತು ಸಾಂಬಾರು ಪುಡಿ ಮಾಡೋದಕ್ಕೆ ಅಂದ್ಬಿಟ್ಟು ಧನಿಯಾ ತಂದಿದ್ದೆ. ಯೂಶ್ವಲಿ ಒಂದು ಪ್ಯಾಕೆಟಲ್ಲಿ 500 ಗ್ರಾಮ್ ಇರ್ತಾ ಇತ್ತು. ನಾನು ನೋಡೇ ಇಲ್ಲ ಎಷ್ಟೊಂದಿದೆ ಅಂದ್ಬಿಟ್ಟು, 500 ಗ್ರಾಮೇ ಇರುತ್ತಲ್ಲ ಅಂದ್ಕೊಂಡು ತೊಗೊಂಡು ಬಂದುಬಿಟ್ರೆ 400 ಗ್ರಾಮ್ಸ್ ಇದೆ. ಪ್ರೈಸ್ ಮಾತ್ರ ಅಷ್ಟೇ ಇರುತ್ತೆ, ಈ ಗ್ರಾಮ್ಸ್ ಅಥವಾ ಮಿಲಿ ಕಡಿಮೆ ಆಗಿಬಿಟ್ಟಿರುತ್ತೆ. ಜಸ್ಟ್ ಲೈಕ್ ಆಯಿಲ್ಸಲ್ಲೂ ಈಗ ಹಾಗೆ ಆಗ್ತಾ ಇರೋದು. ಪ್ರೈಸಸ್ ಎಲ್ಲನೂ 150, 160ನೇ ಇರುತ್ತೆ, ಬಟ್ ಆಯಿಲ್ ಕಂಟೆಂಟ್ ಮಾತ್ರ 800, 850 ಆಗಿಬಿಟ್ಟಿರುತ್ತೆ. ಅದೇ ಥರ ಇವತ್ತು ನನಗೆ ಧನಿಯಾಗೂ ಆಯಿತು. ಈಗ 100 ಗ್ರಾಮ್ ಕಡಿಮೆ ಆಯಿತು. ಏನು ಮಾಡೋದು, ಸದ್ಯಕ್ಕೆ ನನ್ನ ಮನೇಲಿ ಇತ್ತು ಎಕ್ಸ್ಟ್ರಾ, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನಾನು ಇವತ್ತು ಸಾಂಬಾರು ಮಾಡೋದನ್ನೇ ನಿಲ್ಲಿಸಬೇಕಿತ್ತು. ಇದ್ರ ಜೊತೆ ಜೀರಾಗೂ ಕೂಡ ಹಾಗೆ ಆಯಿತು. ನಾನು 1/4 kg ತರಬೇಕಿತ್ತು, 200 ಗ್ರಾಮ್ ಪ್ಯಾಕೆಟ್ ಇತ್ತು ಅಂದ್ಬಿಟ್ಟು 200 ಗ್ರಾಮ್ ತೊಗೊಂಡು ಬಂದೆ. ಇನ್ನು 50 ಗ್ರಾಮ್ಸ್ ಈಗ ನಾನು ಮನೇಲಿ ಇರೋದನ್ನೇ ಯೂಸ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾನು ಒಂದೊಂದಾಗೇ ಹುರ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಪ್ರೇಟ್ ಹುರ್ಕೊಂಡು ಮಿಕ್ಸ್ ಮಾಡಿ ರುಬ್ಕೊಳ್ಬೇಕು. ಅತ್ತೆ ಹೇಳ್ತಾರೆ ಮನೇಲೇ ಗ್ರೈಂಡ್ ಮಾಡ್ಕೊ ಅಂತ ಹೇಳಿಬಿಟ್ಟು, ಮಿಕ್ಸಿ ಮಾಡು ಅಂತ. ಬಟ್ ಜಾಸ್ತಿ ಇರುತ್ತೆ ಆ್ಯಂಡ್ ನುಣ್ಣಗೂ ಕೂಡ ಆಗೋದಿಲ್ಲ. ಅದಕ್ಕೆ ನಾನು ಫ್ಲೋರ್ ಮಿಲ್ಗೆ ಕಳಿಸ್ತೀನಿ. ಈಗ ಪ್ರಿಪೇರ್ ಮಾಡಿ ಇಟ್ಟರೆ ರಾಜೇಶ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಅವರು ಹೋಗಿ ಬರ್ತಾರೆ. ನೋಡಿ, ಮನೇಲಿ ಇದ್ದಿದ್ದನ್ನು ನಾನೀಗ ಯೂಸ್ ಮಾಡ್ಕೊಳ್ತಾ ಇದ್ದೀನಿ.
ಮತ್ತು ಈಗ ಬರೋಣ, ನಾವು EV ಕಾರ್ನ ಯಾಕೆ ರೂಲ್ ಔಟ್ ಮಾಡಿದ್ವಿ ಅಂತ ಹೇಳಿಬಿಟ್ಟು. ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಮಗೆ ಬೇಸ್ಮೆಂಟ್ಸಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಡೋದಿಲ್ಲ. ಚಾರ್ಜಿಂಗ್ ಪಾಯಿಂಟ್ ಇಟ್ಟಾಗ ಫೈರ್ ಡಿಪಾರ್ಟ್ಮೆಂಟಿಂದ ನಮಗೆ NOC ಸಿಗೋದಿಲ್ವಂತೆ. ಈ ಥರ ಇದ್ದಾಗ ನಾವು ಯೋಚನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. EV ಕಾರ್ ಆಬ್ವಿಯಸ್ಲಿ ನಮಗೆ ಇಕನಾಮಿಕಲ್ ಆಗತ್ತೆ. ಅದು ಯಾವಾಗ ಅಂದರೆ ಮನೇಲಿ ಚಾರ್ಜ್ ಮಾಡಿದಾಗ ಮಾತ್ರನೇ. ನಾವು ಸ್ವಲ್ಪ ರೋಡ್ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಅದು ಅಷ್ಟೊಂದು ರಿಲಯಬಲ್ ಅಂತ ಅನ್ನಿಸ್ಲಿಲ್ಲ. ಸಮ್ ಕೇಸಸ್ನ ನಾವು ನೋಡಿದ್ದೀವಿ, ಬ್ಯಾಟ್ರಿ ತುಂಬ ಬೇಗ ಡ್ರೈನ್ ಆಗೋದಾಗಿರ್ಬೋದು, ಚಾರ್ಜಿಂಗ್ ಪಾಯಿಂಟಲ್ಲಿ ಚಾರ್ಜ್ ಆಗದೆ ಇರೋದಾಗಿರ್ಬೋದು. ಅಂಥ ಟೈಮಲ್ಲಿ ಏನು ಮಾಡೋದು, ನಮಗೆ ಇನ್ನೂ ಸ್ವಲ್ಪ ಇಯರ್ಸ್ ಆಗಲಿ, ಇನ್ನು ಸ್ವಲ್ಪ ಕೆಲವೊಂದು ವರ್ಷಗಳನ್ನ ಕಳೆದ ಮೇಲೆ ನಮಗೆ ಎಕ್ಸಾಕ್ಟ್ ಸಿನಾರಿಯೋ ಗೊತ್ತಾಗುತ್ತೆ. ಈಗ ಫ್ಯೂ ಇಯರ್ಸಿಂದ EVs ಇದೆ ಅಷ್ಟೇ. ಹಾಗಾಗಿ ನಾವು ಸ್ವಲ್ಪ ಡಿಲೇ ಮಾಡೋಣ. ಇನ್ನು ನೆಕ್ಸ್ಟ್ ಕಾರ್ ಬೇಕಿದ್ರೆ ನಾವು ಅದನ್ನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇನ್ನೂ ಒಂದು ಏನು ಅಂದರೆ, ನಮ್ಮ ಸಾನುಗೆ ಸನ್ ರೂಫ್ ಬೇಕು. ಎಲೆಕ್ಟ್ರಿಕ್ ಕಾರ್ಸಲ್ಲಿ 3 ರೂಫ್ ಇರುತ್ತೆ ಹೊರತು ಸನ್ ರೂಫ್ ಇರೋದಿಲ್ಲ. ಸನ್ ರೂಫ್ ಇರೋದೇ ಬೇಕು ಅಂದರೆ ಒಂದೇ ಒಂದು ನಮಗೆ ಸಿಕ್ಕಿದ್ದು, ಅದು ಮಹೀಂದ್ರಾದಲ್ಲಿ. ಬಟ್ ಅದು ನಮಗೆ 25 to 30 lakhs ಆಗ್ತಾ ಇತ್ತು. ನಾವು ಟಾಟಾ ಪಂಚ್ ನೋಡಿದ್ವಿ, ಅದರಲ್ಲಿ ಚಿಕ್ಕದಾಗಿ ಒಂದು ಸನ್ ರೂಫ್ ಇದೆ. ಆದರೆ ಅದು ತುಂಬಾ ಕಾಂಪ್ಯಾಕ್ಟ್ ಕಾರು, ತುಂಬಾ ಚಿಕ್ಕದು. ಆ್ಯಂಡ್ ರೇಂಜ್ ಕೂಡ ತುಂಬಾ ಕಡಿಮೆ ಕೊಡ್ತಾ ಇತ್ತು, ವಿತಿನ್ 300 ಇತ್ತು. ನಾವು KR ನಗರಕ್ಕೆ ಹೋಗಿ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ರೋಡ್ ಟ್ರಿಪ್ ಮಾಡೋದಕ್ಕೂ ಆಗೋದಿಲ್ಲ ಅಂಥೇಳಿ ನಾವು EV ಕಾರ್ನ ರೂಲ್ ಔಟ್ ಮಾಡಬೇಕಾಯ್ತು. ಸೊ ಇಷ್ಟು ನಮ್ಮ ಕಾರ್ ಕತೆ. ಅದಕ್ಕೆ ಪೆಟ್ರೋಲ್ಗೆ ಹೋದ್ವಿ. CNG ನೋಡೋಣ ಅಂದ್ಕೊಂಡ್ವಿ, ಬಟ್ CNG ತೊಗೊಳೋದಾದ್ರೆ ನಮಗೆ ಆಟೋಮ್ಯಾಟಿಕ್ ಕಾರ್ ಸಿಗೋದಿಲ್ಲ, ಮ್ಯಾನ್ಯಲ್ ತೊಗೊಳ್ಬೇಕು. ಸೊ ಈ ಥರ ಒಂದೊಂದೇ ಯೋಚನೆ ಮಾಡಿ ಒಂದೊಂದೇ ಕಾರನ್ನು ರೂಲ್ ಔಟ್ ಮಾಡಿಕೊಂಡು ನಾವು ಒಂದನ್ನು ಚೂಸ್ ಮಾಡಿದ್ದೀವಿ ಸ್ನೇಹಿತರೆ. ಬಟ್ ಈಗ ನಮಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಇಷ್ಟು ದಿನ ಇಥನಾಲ್ 20% ಇತ್ತು, ಬಟ್ ಈಗ 85% ಮಾಡಬೇಕು, 100% ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಬರ್ತಾ ಇರೋ ಕಾರ್ಗಳು ಅಥವಾ ನಾವು ತೊಗೊಂಡಿರೋ ಕಾರು ಬರೀ E20 ಮಾತ್ರನೇ ಕಂಪ್ಯಾಟಿಬಲ್ ಇರುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಆದರೆ ಇಂಜಿನಿಗೆ ಪ್ರಾಬ್ಲಮ್ ಆಗುತ್ತಂತೆ. ಈಗ ನಾವು ಆ ಕಾರನ್ನು ತೊಗೊಳ್ಳೋದಾ ಅಥವಾ ಸ್ವಲ್ಪ ದಿನ ಡಿಲೇ ಮಾಡೋದಾ, ತುಂಬಾ ಕನ್ಫ್ಯೂಷನಲ್ಲಿದ್ದೀವಿ. ಹೇಗಿದ್ರು ನಮಗೆ 1 month ಟೈಮ್ ಕೊಟ್ಟಿದ್ದಾರಲ್ಲ, ಅಲ್ಲಿ ತನಕ ಏನೆಲ್ಲ ಆಗುತ್ತೆ, ಗೌರ್ಮೆಂಟ್ ರೂಲ್ಸ್ ನೋಡ್ಕೊಳ್ಳೋಣ, ಆಮೇಲೆ ಡೆಸಿಷನ್ ತೊಗೊಳ್ಳೋಣ ಅಂತ ಸುಮ್ಮನೆ ಇದ್ದೀವಿ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ? ನಾವಂತೂ ಎಷ್ಟೋ ರೀಲ್ಸ್ನ ವೀಡಿಯೋಸ್ನ ನೋಡ್ತಾ ಇರೋದು, ನ್ಯೂಸ್ ನೋಡ್ತಾ ಇರೋದ್ರಲ್ಲಿ ಸೊ ಈಗ ಕಾರ್ ತೊಗೊಳ್ಳೋರು ಡಿಲೇ ಮಾಡಿ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ, ಹೇಗೆ ಡಿಲೇ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸೊ ದಿಸ್ ಈಸ್ ದ ಲಾಸ್ಟ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ. ಇದ್ರ ಜೊತೆ ಚಿಲ್ಲಿ ಕೂಡ ಹಾಕಬೇಕಿತ್ತು, ಬಟ್ ನಾನು ಅದನ್ನು ಸಪ್ರೇಟೇ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡಬೇಕಾದ್ರೆ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಇದು 2 ಸ್ಪೂನ್ ಹಾಕಿದ್ರೆ ಚಿಲ್ಲಿ ಪೌಡರ್ನ 2 ಸ್ಪೂನ್ ಹಾಕ್ಕೊಳ್ತೀನಿ. ನೀವೇನಾದರೂ ಇದ್ರ ಜೊತೆನೇ ಮಿಕ್ಸ್ ಮಾಡಿ ನಾವು ಮಾಡ್ಕೊಳ್ತೀವಿ ಅನ್ನೋ ಹಾಗಿದ್ರೆ ನಾನು ಲಿಸ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದ್ರ ಪ್ರಕಾರ ನೀವು ಅದನ್ನು ಚಿಲ್ಲಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿಸ್ಕೊಳ್ಬೇಕು ಅಷ್ಟೇ. ನನಗೆ ಇದು 1.25 kg ಇದೆ ಅಲ್ವಾ, ಇದು 2 ವರ್ಷ ಆದರೂ ಬರುತ್ತೆ. ಅದಕ್ಕೆ ನಾನು ಇದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಮಾಡ್ಕೊಂಡಿಲ್ಲ. ಇದನ್ನು ನಾನು ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಇಲ್ಲ ಅಂದರೆ ಹುಳ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ಸಂಜೆ ಆಗಿದೆ. ಈಗ ನಾವು ಬಂದಿದ್ದೀವಿ ರಿಲಯನ್ಸ್ ಟ್ರೆಂಡ್ಸ್ಗೆ. ಈಗ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂದರೆ, ನೋಡಿ ಏನೋ ಆಫರ್ ಇತ್ತು, ಸೇಲ್ ಅಂತ ಹಾಕಿದ್ರು. ಏನು ಸೇಲ್ ನೋಡೋಣ ಅಂತ ಬಂದಿದ್ದೀನಿ. 3,500 ಶಾಪಿಂಗ್ ಮಾಡಿದ್ರೆ 3,500 ವೋಚರ್ ಕೊಡ್ತಾರಂತೆ. ಅಥವಾ ನೀವು 7,000 ಶಾಪಿಂಗ್ ಮಾಡ್ಬೋದು, ಬಟ್ ಪೇ ಮಾಡೋದು ಮಾತ್ರನೇ 3,500. ಆ ಥರ ಇತ್ತು. ನೋಡೋಣ ಒಂದು ಸಾರಿ ಅಂತ ಬಂದಿದ್ದೀನಿ. ಇಲ್ಲಿ ರಾಜೇಶ್ಗೆ ಕೆಲವೊಂದು ಟೀ ಶರ್ಟ್ಗಳು ನನಗೆ ಇಷ್ಟ ಆಯಿತು, ಟ್ರೈ ಮಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ನಾನು ಒಂದು ತೊಗೊಂಡೆ, ಸಾನುಗೆ ಒಂದು ತೊಗೊಂಡೆ. ನನಗೆ ತೊಗೋತೀನೋ ಇಲ್ವೋ, ರಾಜೇಶ್ ತೊಗೋತಾರೋ ಇಲ್ವೋ, ನಮ್ಮ ಸಾನುಗಂತೂ ಕರ್ಕೊಂಡು ಹೋದ್ಮೇಲೆ ತೊಗೊಳ್ಳೇಬೇಕು. ಆ ಥರ ಒಂದು ತೊಗೊಂಡಿರೋದು. ಈಗ ತೊಗೊಳ್ಳೇಬೇಕು ಅಂತೇನಿರಲಿಲ್ಲ, ಬಟ್ ಆಫರ್ ಇತ್ತಲ್ಲ ಅಂತ ನೋಡೋಕೆ ಬಂದಿದ್ವಲ್ಲ ಅಂತ ತೊಗೊಂಡಿದ್ದೀವಿ. ರಾಜೇಶ್ಗೂ ಕೂಡ ಜಾಸ್ತಿ ಬೇಕಾಗುತ್ತೆ, ಅವರು ಕೂಡ ಆಫೀಸ್ಗೆ ಹೋಗ್ತಾ ಇರ್ತಾರಲ್ಲ. ಒಂದು ಸಾರಿ ಹಾಕ್ಕೊಂಡು ವಾಶ್ ಮಾಡಿದ್ರೆ ಅದೊಂಥರ ಡಲ್ ಆಗಿಬಿಡುತ್ತೆ. ಅದಕ್ಕೆ ರಾಜೇಶ್ ಆದಷ್ಟು ತೊಗೊಳ್ತಾನೇ ಇರ್ತಾರೆ, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ತೊಗೊಳ್ತಾನೇ ಇರ್ತಾರೆ. ಆ್ಯಂಡ್ ಸೆಲೆಕ್ಟೆಡ್ ಬಟ್ಟೆಗಳ ಮೇಲೆ 50% ಆಫ್ ಇರುತ್ತೆ. ಆ್ಯಂಡ್ ಇದು ಜೂನ್ಗೆ ಎಂಡ್ ಆಗುತ್ತೆ ಅನ್ಸುತ್ತೆ. ಇನ್ನು 2 days ನೀವು ಆದಷ್ಟು ಬೇಗ ಹೋಗಿ ಬರಬೇಕು. ಓಕೆ ಸ್ನೇಹಿತರೆ, ಇಲ್ಲಿ ಏನು ಶಾಪ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.